ಧರ್ಮಸ್ಯ ಗ್ಲಾನಿರ್ಭವತಿ ಧರ್ಮಸ್ಯ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ವಿಗೆ ವಿಗೆ. ಏನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ಅಟ್ಟಹಾಸ ಹೆಚ್ಚಾದಾಗ, ನಮ್ಮಂತ ಕಾಳಧನಿಕರ ಅಟ್ಟಹಾಸ ಹೆಚ್ಚಾದಾಗ ಅದನ್ನು ಮತ್ತೆ ಹಾಕೋದಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾರಂತೆ. ಆದರೆ ಇದು ಕಲಿಯುಗ, ತಲೆ ತೆಗೆಯುವನ ಕಲಿಯುಗ, ತಲೆ ಹೊಡೆಯುವನ ಕಲಿಯುಗ ಅಂದಾಗ ದೇವರ ಹುಟ್ಟುವುದಂದ್ರೇನು? ಈ ನಾಯಕನ ಮಟ್ಟ ಹಾಕುವುದಂದ್ರೇನು? ಸಾಧ್ಯವಿಲ್ಲ. ಗೌಡ ರಂಗೇಗೌಡ, ಈ ರಂಗೇಗೌಡನ ಹೆಸರು 25 ಹಳ್ಳಿಗಳಲ್ಲಿ ಬಹಳವಾಗಿ ಪ್ರಜ್ವಲಿಸುತ್ತದೆ. ಈ ಊರಿನಲ್ಲಿ ನಾನು ಯಾರಾದರ ಮೇಲೆ ಕೋಪ ಮಾಡಿಕೊಂಡಿದ್ದು ಗೊತ್ತಾದರೆ ಮರುಕ್ಷಣವೇ ನೇಣು ಬಿಗಿದುಕೊಂಡು ಸುಡುಗಾಡವನ್ನು ಸೇರಿಕೊಳ್ಳುತ್ತಾರೆ. ಏಕೆ ಗೊತ್ತಾ? ಈ ರಂಗೇಗೌಡನ ರಣರಂಗದಲ್ಲಿ ನನ್ನ ಜೊತೆ ಯುದ್ಧ ಮಾಡುವ ಗಂಡು ಇನ್ನು ಈ ಹಳ್ಳಿಯಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ರಾಜವಪ್ಪ, ಆ ನಿನ್ನ ತಮ್ಮ ಮೈಲಾರಿಯನ್ನು ನನ್ನ ಎದುರು ಹಾಕಿಕೊಂಡು ಬದುಕುತ್ತಿದ್ದಾನಲ್ಲ, ಈ ನಿನ್ನ ಕಣ್ಣಿಗೆ ರಕ್ತ ಕನ್ನಡಿಯನ್ನು ಹಾಕಿ ನಿನ್ನ ಆಶೆಯನ್ನು ತೀರಿಸುತ್ತಿದ್ದರೆ ನನ್ನ ಹೆಸರು ರಂಗೇನಹಳ್ಳಿ ರಂಗಾದ ರಂಗೇಗೌಡನೇ ಅಲ್ಲ. ಎಲ್ಲಿ ಹೋದ್ರು ಹೊತ್ತು ನಮ್ಮ ಗೌಡ್ರ ಅದೇನೋ ಅಂತಾರಲ್ಲ, ಮಲ ಎದ್ದಾಗ ನಾ ಏನೋ ಮಾಡಕ್ಕೆ ಹೋತನ್ನೋ ಅಂದ್ರಿ ಒಳ್ಳೆ ಟೈಮ್ದಾಗ ಹೋದ್ರು ನಮ್ಮ ಗೌಡ್ರು. ಏನಾಯ್ತು ಪರ್ಜಂತೆ? ಗೌಡ್ರು ನಾಯಿಗತೆ ಬಗಳಾತಿಲ್ಲ, ಏನಂತ ಹೇಳ? ನಾಯಿ ಅಂದ್ರಲ್ರಿ ಅಪ್ಪ, ನಾಯಿ ಅಂದ್ರಲ್ಲ ದನ್ಯಾರ ಅದೃಷ್ಟ ರೀ ಅಪ್ಪ, ಅದೃಷ್ಟ. ಪರ್ಜಂತೆ, ಹೀಗೆ ಸುತ್ತಿ ಬಳಸಿ ಮಾತನಾಡಿದ್ರೆ ನನಗೆ ಹೇಗೆ ತಿಳಿಬೇಕಲ್ಲಿ? ಏನೊಂದು ನೇರವಾಗಿ ಹೇಳ. ಯಪ್ಪ 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 ದನ್ಯಾರ, ನಮ್ಮ ಊರಿಗೆ ಅದೆಂತದು PRD ರೀ. ಸರಿಯಾಗಿ ಹೇಳಿ. ಏನೋ ಅಂದ್ರಿ ಅಪ್ಪ, PRD ರೀ. PRD ಅನ್ನೋ ಕಂಪ್ನಿ ಬಂದೈತ್ರಿ ಅಪ್ಪ. ಸಾಹೇಬ್ರೆ ಏನಾಗೈತಿ ಗೊತ್ತನ್ರಿ? ನಮ್ಮ ಊರಾಗಿನ 300 ಎಕರೆ ಕೇಳಾಕ ಬಂದಾಡ್ರಿ ದನ್ಯಾರ. ನಮ್ಮ ಊರಿಗೆ PRD ಕಂಪ್ನಿ ಬಂದಿದ್ದೆ, ಹಾಗಾದರೆ ಅವನನ್ನು ಬೇಗ ಕರೆದುಕೊಂಡು ಬರೋ ಪರ್ಜಂತಿ. ಸಾಹೇಬ್ರ ಈ ಪರ್ಜಂತಿಗೆ ಅಟ್ಟು ತಿಳಿದಿಲ್ಲತ್ತ ಮಾಡ್ರಿ ಏನ್ರಿ ಯಪ್ಪ? ಯಪ್ಪ ನಿಮ್ಮ ಮನ್ಯಾಗ ಹಳಸಿದ್ ನುಚ್ಚ ಮಜ್ಗಿ ತಿಂದು ಬೆಳೆದ ಮಗ ರೀ. ಅಲ್ರಿ ದನ್ಯಾರ, ನೀವು ಹಿಂಗೆ ಅಂತೀರ ಅನ್ನೋದು ಗೊತ್ತಿದ್ದ ಅವ್ರನ್ನ ಕರ್ಕೊಂಡು ಬಂದನ್ರಿ. ಕರೀತನ್ ತಡ್ರಿ. ನಮ್ಮ ದನ್ಯಾರ ಕೆರ್ಯಾಕತ್ತಾರ ಬರ್ರಿ. ಸಾಹೇಬ್ರ ನಮ್ಮ ದನ್ಯಾರ ಕರ್ಯಾಕತ್ತಾರ್ರಿ ಅಪ್ಪ, ಬರ್ರಿ ಬರ್ರಿ. ನಮಸ್ಕಾರ MLA ಸಾಹೇಬ್ರಿಗೆ. ಹಾ ನಮಸ್ಕಾರ, ಬನ್ನಿ. ಅಂದ ಹಾಗೆ ನಿಮ್ಮ ಹೆಸರು ಏನಂತ ನನಗೆ ಗೊತ್ತಾಗಲಿಲ್ಲ. ನನ್ನ ಹೆಸರು ಹೇಮಂತ್ ಅಂತ. ನಾನು PRD ಕಂಪ್ನಿಯಿಂದ ಬಂದಿದ್ದೇನೆ. ನಿಮ್ಮೂರಿನಲ್ಲಿ ನೀಲನಕ್ಷೆ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಅನುಕೂಲವಾದ ಜಾಗ ಇದೇ ಸರಿ ಎಂದು ತಿಳಿದು ನಿಮ್ಮಲ್ಲಿಗೆ ಬಂದಿದ್ದೇನೆ. ಆದರೆ ಯಾಕೆ ಹೇಮಂತ್, ಆದರೆ ಎನ್ನುವ ಮಾತೇಕೆ? ಈ ಊರಿನಲ್ಲಿ
ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ? ನಾವು ಫ್ಯಾಕ್ಟರಿ ಮಾಡಬೇಕು ಎಂದಿರುವ ಜಾಗದಲ್ಲಿ ನಿಮ್ಮೂರಿನ ರೈತರ ಜಮೀನುಗಳಿವೆ. ನಿನ್ನೆ ನಾವು ನಕ್ಷೆ ಹಾಕುತ್ತಿರುವಾಗ ನಿಮ್ಮೂರಿನ ಒಬ್ಬ ರೈತ ಬಂದು ನಮ್ಮ ಜೊತೆ ಜಗಳ ಮಾಡಿದ. ಯಾವುದೇ ಕಾರಣಕ್ಕೂ ಜಮೀನು ಕೊಡುದಿಲ್ಲ ಎಂದು ಹೇಳಿದ. ಏನು, ಈ ಊರಿನಲ್ಲಿ ನಿಮ್ಮ ಜೊತೆ ಜಗಳ ಮಾಡಿಕೊಂಡನ? ಪಡೆದಂತೆ ಈ ಊರಿನಲ್ಲಿ ಯಾವ ಮಗಲೇ ಅವನು ಇವರ ಜೊತೆ ಜಗಳ ಮಾಡಿಕೊಂಡಿರೋ ಅವನನ್ನು ಒದ್ದು ಹೇಳಿಕೊಂಡು ಬಾರು. ಮತ್ತಿನ್ಯಾರು ಮಾವ? ಈ ಊರಿನಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿರುವನಲ್ಲ, ಆ ರಾಜುವಪ್ಪನ ತಮ್ಮ ಮೈಲಾರಿ. ಏನು, ಆ ರಾಜೀವಪ್ಪನ ತಮ್ಮ ಮೈಲಾರಿನ? ಎಲ್ಲ ಮಗನೇ, ನಿನಗೆ ಅಷ್ಟೊಂದು ಸೊಕ್ಕು ಬಂದಿದೆ. ಈ ನಿನ್ನ ಸೊಕ್ಕನ್ನು ಹೇಗೆ ಕಕ್ಕಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಕಾಳಿಂಗ, ದೇಶಕ್ಕೊಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ, ಈ ರೌಡಿ ಸಾಮ್ರಾಜ್ಯಕ್ಕೆ ಒಬ್ಬನೇ ಗೂಂಡ, ಅದು ಈ ಕಾಳಿಂಗ. ಹೇಳಿ ಗೌಡ್ರೆ. ಕಾಳಿಂಗ, ನೀನು ಆ ರಾಜುವಪ್ಪನ ಮನೆಗೆ ಹೋಗಿ ಅವರ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ಆ ಮಗ ಸುಮ್ಮನೆ ಬಂದರೆ ಸರಿ, ಇಲ್ಲದಿದ್ದರೆ ಆ ಮಗನನ್ನು ಒದ್ದು ಎಳೆದುಕೊಂಡು ಬಾ. ತಮ್ಮ ಕಾಳಿಂಗಪ್ಪ ಸುಮ್ಮನೆ ಸರಳ ಬಂದ, ಚಲೋ ಆತ. ಬರ್ಲಿಲ್ಲ ಅಂದ್ರ ಆ ನನ್ನ ಮಗನ ಕಾಲ ಕೈಯ ಕಟ್ಟಿ ನಾಯಿ ಎಳ್ಕೊಂಡ್ ಬಂದಂಗ ಬಾರ್ಲಿ ತಮ್ಮ. ತಮ್ಮ, ನಾನು ಹುಡುಗಾರ ಕೊಡ್ತೀನಿ, ಹಿಡೀಲಿ. ತಮ್ಮ ಬರವಾಲ್ತ ಗೌಡ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಸುಮ್ಮನೆ ಬಂದರೆ ಸರಿ, ಇಲ್ಲದಿದ್ದರೆ ಅವನ ರುಂಡವನ್ನು ಕತ್ತರಿಸಿ ತಂದು ನಿಮ್ಮ ಪಾದದಲ್ಲಿ ಹಾಕುವೆ. ಬರುತ್ತೇನೆ ತಾನೆ? ಶಬಾಷ್ ಕಾಳಿಂಗ, ಶಬಾಷ್. ಎತ್ತಲಿರಬೇಕು ನಿನ್ನಂತ ತೀರ. ಹೋಗಿ ಬರುವಂತವನಾಗು. ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ್ ಅಂತ. ನೋಡಿ ಹೇಮಂತ್, ನಾವು ಮನಸ್ಸು ಮಾಡಿದರೆ ಆ 300 ಎಕರೆ ಜಮೀನನ್ನು ನಿಮ್ಮ ವಶಕ್ಕೆ ಮಾಡಿಕೊಡುತ್ತೇವೆ. ಆದರೆ ಇದರಲ್ಲಿ ನಮಗೆ ಬರುವ ಲಾಭವಾದರೇನು? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಮಗೆ ಭೂ ಸ್ವಾಧೀನ ಮಾಡಿದರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದೇ ರೈತರ ಭೂಮಿಗೆ ಎಕರೆಗೆ 10 ಲಕ್ಷ ರೂಪಾಯಿದಂತ ಖರೀದಿ ಮಾಡಿಸಿಕೊಡಬೇಕು. ಸಾಹೇಬ್ರ, ನೀವ್ಯಾಕೆ ಅಟ್ಟ ಚಿಂತೆ ಮಾಡ್ತೀರಿ ಅಪ್ಪ? ನಮ್ಮ ದನಿಯಾರು ಈ ಕೆಲಸಕ್ಕೆ ಒಪ್ಕೊಂಡ್ರು ಅಂದ್ರ ಸಾಹೇಬ್ರ, ನಮ್ಮ ದನಿಯಾರು ನೀನು ಸರಳ ತಿಳಿದಿರೇನ್ರಿ? ಯಪ್ಪ 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 ಸಾಹೇಬ್ರ, ನಮ್ಮ ದನಿಯಾರು ಮನಸ್ಸು ಮಾಡಿದ್ರು ಅಂದ್ರ ಮುತ್ತೈದಿದ್ದ ಹೆಣ್ಣು ಮಕ್ಕಳನ್ನ ರಾಂಡಿ ಮುಂಡಿನೂ ಮಾಡ್ತಾರ, ರಾಂಡಿ ಮುಂಡಿ ಇದ್ದವ್ರನ್ನ ಮ್ಯಾಲ ಓದು ಮುತ್ತೈದ್ಯಾರನೂ ಮಾಡ್ತಾರ. ಹೊಚ್ಚು ಬಾಯ್, ಏನು ಮಾತನಾಡುತ್ತೀರಿ ಎಂದು ನನಗೆ ಖಬರಿದೆಯಾ? ಈ MLD ರಂಗೇಗೌಡನ ಹೆಸರು ಹಾಳು ಮಾಡಬೇಕೆಂದುಕೊಂಡಿರುವೆಯಾ? ಮಾವ, ಹೇಗಾದರೂ ಮಾಡಿ ಈ ಕಾರ್ಯವನ್ನು ನೆರವೇರಿಸಲೇಬೇಕು. ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡಯಿಸಿ ಬಂದರೆ ಅವರ ದೇಹವನ್ನು ಅಡ್ಡಡ್ಡಾಗಿ ಚೀಳಿ ಭೂ ಸ್ವಾಧೀನ ಮಾಡೋದಕ್ಕಿಂತ ಮುಂಚೆ ಅವರ ಸಮಾಧಿಯನ್ನೇ ಮಾಡಿಬಿಡುತ್ತೇನೆ. ಗೌಡ್ರೆ, ನೀವು ಹೇಳಿದ ಹಾಗೆ ಈ ಮಹಿಳೆಯರನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ನೀವೇ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ MLA ಸಾಹೇಬರಿಗೆ. ಮೈಲಾರಿ, ಬಾ. ಇಲ್ಲಿ ತನಕ ನಾನು ನಿನ್ಗೋಸ್ಕರ ದಾರಿ ಕಾಯ್ತಾ ಇದ್ದೆ. ಬಾ. ಗೌಡ್ರಿ, ನೀವು ಕರೆಯೋದು ಹೆಚ್ಚ, ನಾ ಬರೋದು ಹೆಚ್ಚ? ಹೇಳಿ ಗೌಡ್ರಿ, ನನ್ನ ಕರೆಸಿದ ಕಾರಣ? ಕಾಳಿಂಗ, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಈ ವಿಷಯ ನಿನಗೆ ಈಗಾಗಲೇ ಗೊತ್ತಿದೆ. ಅದಕ್ಕೋಸ್ಕರ
ಅದಕ್ಕೋಸ್ಕರ ನೇರವಾಗಿ ಹೇಳಿಬಿಡುತ್ತೇನೆ. ಗೌಡ್ರಿ ನೇರವಾಗಿ ಹೇಳಿ, ಅದಕ್ಕೇನಂತೆ? ನೋಡು ಮೈಲಾರೆ, ನಿಮ್ದಂತೆ ಇರೋದು ಇದೇ 4 ಎಕರೆ ಜಮೀನು. ಈ 4 ಎಕರೆ ಜಮೀನಿನಲ್ಲಿ ನೀನು ಹಗಲು ರಾತ್ರಿ ಕಷ್ಟಪಟ್ಟ ದುಡಿದರೂ ನಿನ್ನ ಕೈಗೆ ಸರಿಯಾದ ಬೆಳೆ ಸಿಗಲಿಲ್ಲ. ಇದೇ ರೀತಿ ನೀನು ಎಷ್ಟು ವರ್ಷ ಅಂತ ಕಷ್ಟಪಡ್ತೀಯ? ಅದಕ್ಕೆ ಈ ನಿಮ್ಮ ಭೂಮಿಯನ್ನು ಈ PRC ಕಂಪನಿಗೆ ಫ್ಯಾಕ್ಟರಿ ಕಟ್ಟುವುದಕ್ಕೆ ಕೊಟ್ಟರೆ ಹಣ ಹಣ ಕೈ ತುಂಬ ಸಂಪಾದನೆ ಮಾಡಬಹುದು. ಹಾಗೆ ಈ ಫ್ಯಾಕ್ಟರಿ ನಿಮ್ಮ ಜಮೀನನ್ನು ಕೊಟ್ಟ ಎಲ್ಲ ರೈತರಿಗೂ ಇದೇ ಫ್ಯಾಕ್ಟರಿಯಲ್ಲಿ ಒಂದು ಕೆಲಸವನ್ನು ಕೊಡುತ್ತಾರೆ. ಹಾಗೆ ನಿಮ್ಮ 1 ಎಕರೆ ಹೊಲಕ್ಕೆ 10 ಲಕ್ಷ ರೂಪಾಯಿಗಳನ್ನು ಕೊಡುತ್ತಾರೆ. ಬೇಕಾದರೆ ನಾನು ಆ ರಾಜ್ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೆಯುತ್ತೇನೆ, ಇನ್ನೂ 5 ಲಕ್ಷ ರೂಪಾಯಿ ಜಾಸ್ತಿ ಕೊಡಿ ಎಂದು ಬೇಡಿಕೆ ಇಡುತ್ತೇನೆ. ಇದಕ್ಕೆ ಬೇಕಾದರೆ ನಾನೇ ಜವಾಬ್ದಾರಿ ಇರುತ್ತೇನೆ. ಮೈಲಾರೆ, ಇದಕ್ಕೆ ನೀನೇನಂತೀಯ? ನೋಡಿ ಗೌಡ್ರಿ, ನಾವಂತೂ ಬಡವರು ನಿಜ. ಈ ಬಡವರ ಮೇಲೆ ಕರುಣೆ ತೋರಿಸಿ ಮನಸ್ಸು ಮಾಡಿದ್ದೀರೆಂದರೆ ಅದು ನಮ್ಮ ಒಳ್ಳೆಯದಕ್ಕೆ ತಾನೆ. ತಮ್ಮ, ನಮ್ಮ ದನಿಯಾರ ಮನಸ್ಸು ಅಂದ್ರೆ ಏನತ್ತು ಮಾಡಿಲಿ ತಮ್ಮ? ಹಾಲಿದ್ದಂಗು ಹಾಲು ಹೋದ ನೀರಾಗಾರ ಹಾಕು, ನೀರು ತಂದ ಹಾಲ್ನ್ಯಾಗಾರ ಹಾಕು, ಎಲ್ಲಾದ್ರೂ ಕೂಡ ಬೆರ್ಕೋತೈತಿ ಓ ತಮ್ಮ ಮನಸ್ಸ. ಗೌಡ್ರಿ, ನಾವು ಕಷ್ಟದಲ್ಲಿ ಶಾಲೆ ಕಲಿತರೂ ನಮಗೊಂದು ಕೆಲಸನೂ ಸಿಗಲಿಲ್ಲ. ಈತ ಹೊಲದ ಕಡೆ ಕೆಲಸ ಮಾಡಬೇಕಂದರೆ ಅದು ಆಗುತ್ತಿಲ್ಲ. ನೀವು ಹೇಳಿದ ಪ್ರಕಾರ ನನ್ನ 4 ಎಕರೆ ಜಮೀನನ್ನು ನಿಮಗೆ ಮಾರಾಟ ಮಾಡುತ್ತೇನೆ. ಆದರೆ ಮಹಿಳೆಯರಪ್ಪ ಏನಂದಿಲ್ಲ ತಮ್ಮ, ಆದರೆ ಅಂತೇಳಿ ಅರ್ಧಕ್ಕ ಎದಕ್ಕೆ ನಿಂದಿರಿಸ್ತಿ? ನಿನಗೆ ಏನು ಬೇಕು ಅಂತ ಕೇಳ. ನಮ್ಮ ದನಿಯಾರ ಕೈಲಿ ಆಗಲಾರ್ದ ಕೆಲಸ ಐತೆ ನೋ ತಮ್ಮ. ಹಂಗ ಟಕ 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 ಅಕಟ ಅಂತ ಕೊಟ್ಟು ಬಿಡ್ತಾರ. ಗೌಡ್ರಿ, ನೀವು ಬೆಲೆ ಕಟ್ಟಿದ ಪ್ರಕಾರ ನನ್ನ 4 ಎಕರೆ ಜಮೀನಿಗೆ 40 ಲಕ್ಷವಾಗುತ್ತದೆ. ಅದಕ್ಕೆ ಇನ್ನು 10 ಲಕ್ಷ ಸೇರಿಸಿ ನಿಮಗೆ ಒಟ್ಟು 50 ಲಕ್ಷ ಹಣ ಕೊಡುತ್ತೇನೆ. ಆ ನಿಮ್ಮ 4 ಎಕರೆ ಜಮೀನನ್ನು ನನಗೆ ಮಾರಾಟ ಮಾಡಿಬಿಡಿ. ಸೊಕ್ಕಿನ ಕೊಂಡಿ, ಎಂತ ಸೊಕ್ಕಿನ ಮಾತಲೇ ಅದು, ಎಂತ ಸೊಕ್ಕಿನ ಮಾತು. ಈ MLA ರಂಗೇಗೌಡನ ಜಮೀನನ್ನು ಖರೀದಿ ಮಾಡುವಟ್ಟು ಸೊಕ್ಕು ಬಂದಿದೆಯಾ ಮಗನೇ? ಈ ನಿನ್ನ ಸೊಕ್ಕನ್ನು ಹೇಗೆ ಮುರಿಯಬೇಕೆಂಬುದು ಈ ರಂಗೇಗೌಡನಿಗೆ ಚೆನ್ನಾಗಿ ಗೊತ್ತು. ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೀಯ, ಹುಷಾರ್. ಮತ್ತೆ ಈ ಬಡ ರೈತರ ಮೇಲೆ ಜಮೀನಿನ ಮೇಲೆ ಕಣ್ಣು ಹಾಕುತ್ತೀರಿಯಲ್ಲ ಗೌಡ, ನಿನ್ನಗೆಟ್ಟು ಸೊಕ್ಕಿದ್ದಿರ್ಬೇಕ. ಯಾಕ ನಿಮ್ಮ ಆಸ್ತಿಕೆಲ್ಲ ಬುಡಕ್ ಬೆಂಕಿ ಹತ್ತಿದಂಗಾತ್ರ ತಲಾಂತರದಿಂದ ಬಂದ ನಮ್ಮ ಆಸ್ತಿಯನ್ನು ಹಂಚು ಹಾಕಲಿ ನೋಡುತ್ತೀರಿಯಲ್ಲ ರಂಗೇಗೌಡ, ನಿನ್ನಗೆ ಎಷ್ಟು ಧೈರ್ಯ ಇದ್ರಬೇಕ? ಏ ಮೈಲಾರಿ, ಸುಮ್ಮನೆ ನಮ್ಮ ದನಿ ಮಾತಿಗೆ ಒಪ್ಪಿಕೊಂಡು ನೀನು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಅನ್ಯಾಯವಾಗಿ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಓಕೆ, ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಾಗಿ ಕಟ್ಟುವ ದೇಹ ಕನ್ನೋದು. ನಿಮ್ ಹಾಗೆ ಗಲ್ಲಿ ತಿರುವ ಕಂತ್ರಿ ಕಜ್ಜಿ ಗುಂಡ ರೌಡಿ ಅನ್ಕೊಂಡ್ರೇನೋ ಮೈಲಾರಿ, ವೀರ ಮೈಲಾರಿ. ಬಲರಾಮ, ಪ್ರಾಣ ಕಳೆದುಕೊಳ್ಳೋದಕ್ಕೆ ನಾನೇನು ನಿಮ್ಮ ಅಪ್ಪನ ಮನೆ ಆಸ್ತಿಯಲ್ಲಿ ತಿಂದು ಬೆಳೆದವನಲ್ಲ. ಇಡೀ ತಾಲೂಕಿಗೆ ಹೆಸರು ಮಾಡಿರುವ ರೈತನ ಮಗ ನಾನು. ನಿಮ್ಮ ಹಾಗೆ ಖಾಲಿ ಬಟ್ಟೆ ತೊಟ್ಟು ಪರರ ಮೇಲೆ ದಬ್ಬಾಳಿಕೆ ನಡೆಸುವ ಕದೇಮನಲ್ಲ. ಏ ಮೈಲಾರಿ, ಎಕ್ಕಸ್ಥಿತ ಒಬ್ಬ ಮಾಮೂಲಿ ರೈತನಾಗಿ ತಾಲೂಕಿಗಷ್ಟೇ ಹೆಸರು ಮಾಡಿರುವ ನಿನಗೆ ಇರಬೇಕಾದರೆ ಇನ್ನು ಇಡೀ ಕರ್ನಾಟಕದಲ್ಲಿ MLA ಪದವಿ ಗಿಟ್ಟಿಸಿಕೊಂಡು ನಿಮ್ಮಂತ ಬಡ ಪುಣ್ಯಗಳಿಗೆ ಅನ್ನ ಹಾಕುವ ಈ ಅನ್ನದಾತರಿಗೆ ನೆರವೇರಬೇಡ. ಲೇ ಭಿಕಾರಿ ನನ್ನ ಮಗನೇ, ಅಣ್ಣನ ದೇವ್ರು ಅಂತಾರೆ. ಅಂತ ದೇವ್ರ ಸೃಷ್ಟಿ ಮಾಡೋಣ ನಾವು ಕಣ್ಣು ನಿಜವಾದ ರೈತರು. ಅಂತ ಅನ್ನ ಹಾಕೋರ ಮನೆಗೆ ಕಣ್ಣು ಹಾಕುವ ಕದೀಮರು ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬ ಹಿಟ್ಟು ಹಾಕಿ ಅಧಿಕಾರದಿಂದ ಮೆರಲಿಕ್ಕೆ ಹಚ್ಚಿದವ್ರೆ
ಈ ನಮ್ಮಂತ ರೈತರು ಅನ್ನೋದು ಮಾತ್ರ ಮರಿಬೇಡ. ಲೇ ಸೊಕ್ಕಿನ ಕುಣ್ಣೆ, ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡುತ್ತೀಯ? ಈ ರಾಜಕೀಯ ರಂಗದಲ್ಲಿ ಈ MLA ರಂಗೇಗೌಡನ ಹೆಸರು ಕೇಳಿದರೆ ಸಾಕು, ಇಡೀ ಸರ್ಕಾರನೇ ತೊಡಗಡೆ ಹೋಗುತ್ತದೆ. ಅಂಥದ್ರಲ್ಲಿ ನನ್ನ ಎದುರಾಗಿ ನಿಂತು ಮಾತನಾಡುವಟ್ಟು ಸೊಕ್ಕು ಬಂದಿದೆಯಾ ನಿನಗೆ? ಲೇ 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 ತಮ್ಮ ಮೈಲಾರಪ್ಪ, ನಮ್ಮ ದನಿಯಾರ ಮನೆಗೆ ಬಂದು ನಮಗ ಇಷ್ಟೆಲ್ಲ ಮಾತಾಡ್ತಿ ಅಂದ್ರ ನೀ ಜೀವನ ಮಾಡೋದು ಭಾಳ ಕಷ್ಟ ಆದಿತ್ತಲೇ ತಮ್ಮ, ಭಾಳ ಕಷ್ಟ ಆದಿತ್ತ. ಅಲ್ಲ ಎದಕ್ಕೆ ಬೇಕು ಅತ್ತನ್ನ ಸುಖದ ಗೋದಿಗೆ ಯಾಕೆ ಡಬಣ ಚುಚ್ಕೋತಿರ್ಲಿ? ಏ ಮೈಲಾರಪ್ಪ, ನಮ್ಮ ದನಿಯಾರ ಮಾತಿಗೆ ಒಪ್ಕೊಂಡ ಸುಮ್ಮನ ಕಾಲು ಬಿದ್ದು ಮನೆಗೆ ಹೋದಿ ಅಂದ್ರೆ ಚಲೋ ಆಕೈತೆ. ಇರ್ಲಿಕ್ಕಂದ್ರ ನಮ್ಮ ರಾಜಕೀಯ ಒಳಗೆ ನಿನ್ನ ಚರ್ಮ ಸುಳಿದು ಬಿಡ್ತೀವಿ. ಲೇ ಮೈಲಾರಿ, ನಿನ್ನ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮ್ಮ ದನಿಗೆ ಚೆನ್ನಾಗಿ ಗೊತ್ತು. ಅವರು ಕೋಪಗೊಂಡು ನನಗೆ ಅಪ್ಪಣೆ ಕೊಡುವಷ್ಟರಲ್ಲಿ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಹಸಿದ ಕತ್ತಿಗೆ ರಕ್ತದ ದಾಹವನ್ನು ತೀರಿಸಬೇಕಾಗುತ್ತದೆ. ಎಚ್ಚರ. ಲೇ ಕಾಳಿಂಗ, ತೋಳು ತುಂಬ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬ ನೀಯತ್ತಿದ್ರು ಗೋಲಾಮ ಆಗಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗೊತ್ತಕ್ಕೆ ಬಂದ್ರೆ ಮಕ್ಕಳ ಗೊತ್ತೇಟಿಗೆ ಗೂಗಲ್ನಲ್ಲಿ ಹುಡುಕಿದ್ರೆ ಟೇಕ್ಲರ್ ಸಿಗಲ್ಲ. ಲೇ ಆ ಗೌಡನ ಎಂಜಲು ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಆ ನಿಮ್ಮ ಗೌಡನ ಗುಲಾಮಗಿರಿಗೆ ಹೆದರಿ ನಮ್ಮ ಆಸ್ತಿಯನ್ನು ನಿಮಗೆ ಒಪ್ಪಿಸಿ ಹೋಗಲಿಕ್ಕೆ ನಾವೇನು ನಿಮ್ಮ ಗೌಡ ಸಾಕಿದ ನಾಯಿ ಎಂದು ತಿಳಿದಿರುವೆಯಾ? ಓ ಅಧಿಕಾರಿ, ನೀನು ಎಷ್ಟೇ ಕಷ್ಟಪಟ್ಟು ಹೋರಾಡಿದರು ಈ ನಮ್ಮೂರಿನ 1 ಇಂಚು ಜಾಗನೂ ಬಿಟ್ಟು ಕೊಡಂಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದು ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತೀಯ ಮಗನೇ. ಎಚ್ಚರ. ಏ ಯೂಸ್ಲೆಸ್ ಫಾರ್ಮರ್, why did you struggle about land and land? You have only knowledge but not experience. You should sell your land to me and get hand full of money. Go from here now. You, Mr. Officer, mind your language. You don't come tell to me about knowledge. Why do you? India's soil. This is our India's soil and India is home. ಆಫೀಸರ್, ರೈತನಾದ ಮಾತ್ರಕ್ಕೆ ಇವನಿಗೆ ಇಂಗ್ಲಿಷ್ ಬರೋದನ್ನು ತಿಳಿದುಕೊಂಡಿರೋದು ಅದು ನಿನ್ನ ಮೊಟ್ಟಾಳತನ. ನಿನಗೆ ಇಂಗ್ಲಿಷ್ ಮಾತನಾಡುವುದಕ್ಕೆ ಮಾತ್ರ ಗೊತ್ತು ಮಗನೇ. ಈ ಭಾರತ ದೇಶಕ್ಕೆ ಪ್ರಥಮವಾಗಿ ಈ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದದ್ದು ಕ್ರಿಸ್ತ ಶಕ 1835ರಲ್ಲಿ ಲಾರ್ಡ್ ಮೆಕಾಲೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಇರಬಹುದು, ಆದರೆ ಹಿಂದಿನ ಯುಗದಲ್ಲಿ ಕನ್ನಡಿಗಿಂತ ಇಂಗ್ಲಿಷ್ಗೆ ಬೆಲೆ ಹೆಚ್ಚು ಕೊಡ್ತಾರಲ್ಲ, ಅದು ನಿನಗೆ ಗೊತ್ತಾ? ಲೇ ಅಧಿಕಾರಿ, ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನು? ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಕಲಿಯೋಕೆ ಕೋಟಿ ಭಾಷೆಗಳಿದ್ದರು, ಆಡೋಕೆ ಒಂದೇ ಭಾಷೆ, ಅದೇ ಈ ನಮ್ಮ ಕನ್ನಡ ಮಣ್ಣಿನ ಭಾಷೆ. ಇದೇ ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಕಿತ್ತೂರು ರಾಣಿ ಚೆನ್ನಮ್ಮ, ವೀರವನಿತೆ ಓಬವ್ವ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಣ್ಣ ಬಸವಣ್ಣ, ಹೇಮರೆಡ್ಡಿ ಮಲ್ಲಮ್ಮ, ಇಂಥ ಮಹಾವೀರ ಸೂರರು ಹುಟ್ಟಿದ ನಾಡಿನಲ್ಲಿ ನೀನು ಹುಟ್ಟಿದ್ದೇ ಆದರೆ ಮೊದಲು ಕನ್ನಡವನ್ನು ಪ್ರೀತಿಸೋದು ಕಲಿಕೋ. ಆಗ ನಿನಗೆ ಈ ಊರಿನ ಜನರು ವೀರ ಕನ್ನಡಿಗ ಎಂದು ಬೆಲೆ ಕೊಡುತ್ತಾರೆ. ವೀರ ಕನ್ನಡಿಗನ ಮರಿಮೊಮ್ಮಗನೇ, ಭಾಷೆಯ ಬಗ್ಗೆ ಭಾಷಣ ಮಾಡಲು ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿಲ್ಲ. ಸುಮ್ಮನೆ ನಿನ್ನ ಜಮೀನನ್ನು ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಈ ನನ್ನ ರಾಜಕೀಯ ಕೈವಾಡದಿಂದ ಈ ನಿನ್ನ ಜಮೀನನ್ನು ಖರೀದಿ ಮಾಡಿ ಇದೇ ಜಾಗದಲ್ಲಿ ಈ ಕಾರ್ಖಾನೆಯನ್ನು ಕಟ್ಟದಿದ್ದರೆ ನನ್ನ ಹೆಸರು MLA ರಂಗೇಗೌಡನೇ ಅಲ್ಲ. ರಂಗೇಗೌಡ, ಹೋಗುವ ಮುನ್ನ ನಿನಗೊಂದು ಮಾತನ್ನು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ನೀನು ಕಾಲು ಬಟ್ಟೆ ತಟ್ಟುಕೊಂಡು ಈ ಪರದ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣನ್ನು ಹಾಕಿದರೆ
ನಿನಗೆ ಭೋಗಿ ಎನ್ನುತ್ತಾರೆ. ಅದೇ ಓಟು ಕೊಟ್ಟ ಪ್ರಜೆಗಳಿಗೆ ನಿನ್ನ ಸ್ವಇಚ್ಛೆಯಿಂದ ಬಡ ಬಗ್ಗರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ. ರಂಗೇಗೌಡ, ಅದೇ ಖಾದಿಯನ್ನು ಬೆಚ್ಚಿ ಕಾವಿಯನ್ನು ಹಾಕಿಕೊಂಡು ಈ ಸಮಾಜದ ಸೇವೆಯನ್ನು ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಆದರೆ ಈ ಭಾರತ ದೇಶದ ಬೆನ್ನೆಲುಬಾಗಿ ನಿಂತುಕೊಂಡು ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬ ಅನ್ನ ಹಾಕುವ ನಮ್ಮಂತ ಅನ್ನದಾತರಿಗೆ ನೇಗಿಲ ಯೋಗಿ ಎನ್ನುತ್ತಾರೆ ಅನ್ನೋದನ್ನು ಮಾತ್ರ ಮರಿಬೇಡ. ಬರುತ್ತೇನೆ. ಗೌಡ, ಯಾಕೋ ಮಾತಿಗೆ ಎಮ್.ಎಲ್.ಎ ಅಂತ ಜಂಬ ಕಚ್ಕೋತೀಯ? ನಮ್ಮಂತ ಜನರು ನಿನಗೆ ಕೊಟ್ಟ ಅಧಿಕಾರ ಕೇವಲ 5 ವರ್ಷ ಮಾತ್ರ. ಆದರೆ ಸಿಡಿಲಿನ ಆರ್ಭಟಕ್ಕೆ ಹೆದರದ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಈ ಲೋಕ ಪ್ರಳಯವಾಗುವ ತನಕ ನನ್ನ ಅಪ್ಪಿನಲ್ಲಿ ಇಟ್ಟುಕೋ. ಲೇ ರಂಗೇಗೌಡ, ಮೊದಲನೇ ಸಲ ಬಂದೀನಿ, ಮಕ್ಕಳ ವಾರ್ನಿಂಗ್ ಮಾಡ್ತೀನಿ. 2ನೇ ಸಲ ಬಂದ್ರೆ ಆರ್ಡರ್ ಮಾಡ್ತೀನಿ. ಅದಕ್ಕೂ ನೀವು ತಿದ್ದುಕೊಳ್ಳಿಲ್ಲ ಅಂದ್ರೆ ಕೊನೆ ಸಲ ಬಂದು ನಿಮ್ಮನ್ನೆಲ್ಲ ಕ್ವಾಚಾಕ್ಬಿಡ್ತೀನಿ. ಲೇ ಗೌಡ, ಈ ಊರಿನಲ್ಲಿ ನೀವು ಎಂಥ ವಿಲ್ಲನ್ನೇ ಆದ್ರು ಕೊನೆ ಗೆಲ್ಲೋದು ಯಾರು ಹೇಳು? ಹೀರೋನೇ. ಯಾರು ಹೇಳು? ಹೀರೋನೇ. ಬರುತ್ತೇನೆ ಮಗ. ಮೈಲಾರಿ, ನನಗೆ ಸವಾಲ್ ಹಾಕಿ ಹೋಗ್ತೀಯ ಮಗನೇ? ಈ ನಿನ್ನ ಸವಾಲಕ್ಕೆ ನಾನು ಜವಾಬ್ ಕೊಡದೇ ಇಲ್ಲ. ನನ್ನ ಹೆಸರು ಎಮ್.ಎಲ್.ಎ. ರಂಗೇಗೌಡನೇ ಅಲ್ಲ. ಪ್ರಳಯ ಹೋಗು ಕಪ್ಪಿಯೇ ಹೋಗು. ಈ ಪ್ರಳಯಾಂತಕರ ಪವಾಡ ಆ ಪರಶಿವನಿಗೆ ತಿಳಿದಿಲ್ಲವೆಂದಾಗ ನಿನ್ನಂತ ನರಕುಂಡಿಗಳಿಗೆ ಹೇಗೆ ತಿಳಿಯಬೇಕು? ಮೈಲಾರಿ, ನಿನ್ನ ಈ ನಿನ್ನ ಸತ್ತನ್ನು ಅಡಗಿಸಬೇಕಾದರೆ ಮೊದಲು ನಾವು ಸತ್ನದಕ್ಕನ ಆಗಬೇಕಲೇಬೇಕು. ಈ ನಿನ್ನ ಪಾಪದ ಕೊಡ ತುಂಬಿ ತುಳುಕುತ್ತಿದೆ ಎಂದು ನೀನು ಈ ರೀತಿ ಬೋರ್ಗು ರೀತಿಯ ಇದು ಅಂತ್ಯ ಅಲ್ಲ ಮಗನೇ, ಆರಂಭದ ಮಹಾಯುದ್ಧ. ಈ ಯುದ್ಧದಲ್ಲಿ ಗೆದ್ದು ಅದು ಹೇಗೆ ತುಳುಕುತ್ತೀಯ ಬಾದಕ್ಕೂ ಮಗನೇ. ಬಲರಾಮ್, ಹೇಳಿ ಮಾವ. ಇವನ ಹೊಲದಲ್ಲಿ ಬೆಳೆದ ಕಬ್ಬವನ್ನು ನಮ್ಮ ಫ್ಯಾಕ್ಟರಿಗೆ ತಂದರೆ ಅದನ್ನು ವಾಪಸ್ ಕಳಿಸಿಬಿಡು. ಈ ಮಗ ಎಲ್ಲಿ ಮಾರಿಕೊಳ್ಳುತ್ತಾನೋ ಮಾರಿಕೊಳ್ಳಲಿ. ಪಡ್ಜಂತಿ, ಮುಂದಿನ ಕಾರ್ಯಕ್ರಮ ಎಲ್ಲಿಗೆ? ಹೋಗೋ ಮಗನ ಹೋಗ. ಏ ಮೈಲಾರಿ, ನೀನು ನಮ್ಮ ಗೌಡ್ರಿಗೆ ಅಂಜಿ ತುಳ್ಕೊಂಡಿ ಮಗನ. ನನಗೆ ಎಲ್ಲರ ಪಡ್ಜಂತಿ ಅಪ್ಪ ಮಾಲಕ ಅಂದಿದ್ದಿ ಅಂದ್ರ ನಿನ್ನ ಮಗನ ಕಚ್ಚಿ ಪಿಚ್ಚಿ ಅಲ್ಲ ಮಗನ, ಹೋಗೋ ತಕ್ಕ ಸುಮ್ಮದಿ ಅವ್ ಹಾದವಂತ ಕಚ್ಚಿ ಪಿಚ್ಚಿ ತುಳಿತಾನಂತ ಮಗ. ಯಪ್ಪ ಅದನ್ಯಾರ ಹೇಳ್ಯಾರ ಒದಿಬೇಕಿತ್ತಲ್ರಿ ಅಪ್ಪ. ಯಾಕ ಒಂದು ಅಂಜಿಕೆ ಐತೆ ನನಗ. ಎಲ್ಲಿದ್ರಿ ಮೂಲಾದಿ ಹೊಡಿತಿ ಆಂಬಲ್ ಎಲ್ಲಿ? ಅಯ್ಯೋ ಯಪ್ಪ ಗಾತ ಆತ್ರಿ ಅಪ್ಪ. ತನ್ಯಾರ ಆ ಮೈಲಾರಿ ಅಪ್ಪನ ಮುಂದ ನಾ ಒಂದು ಮಾತು ಬರೀ ಬಿಟ್ಟು ಅಂದಿದ್ನಿ ಅಂದ್ರ ನಾನು ಬಿಡ್ತಿದ್ದೇನ್ರಿ ಯಪ್ಪ. ಅವ ಯಪ್ಪ ನೋಡ್ರಿ ಹಿಡದ ಗಜಮ ಮಾಡಿ ಬಿಡ್ತಿದ್ರಿ ಯಪ್ಪ ತನ್ಯಾರ. ಯಾಕ ಅಷ್ಟು ಅಂಜಿಕೆ ಐತೆ ಮಗನ ಅವಂದ? ನೋಡ್ಲಿ ಇಟ್ಟು ಕೆಟ್ಟದಲ್ರಿ ಅವ. ನನಗ ಅವನ ಮುಂದೆ ಅನ್ನಕ್ ಆಗೋದಿಲ್ರಿ, ಅದಕ್ಕೆ ಬಿಟ್ಟೇನ್ರಿ ಯಪ್ಪ. ಎಲ್ಲಿ ಹೋಗುದ್ರಿ ನಾ ದಿನ್ಯಾರ? ಪದ್ಧಸಿರ ಒಂದ ಡ್ಯಾನ್ಸ್ ಹೋಗದ ಮಣ್ಗಂಡ ಐತ್ರಿ. ಎಲ್ಲ ವ್ಯವಸ್ಥೆ ಚೆನ್ನಾಗೈತಾನೆ ದನ್ಯಾರ ಪಾರಿಣದಿಂದ ತಗೊಂಡು ಬಂದಾರ್ರಿ. ಆಗಲ್ಲಪ್ಪ ಯಪ್ಪ ನಾ ವ್ಯವಸ್ಥೆ ಮಾಡಿಬಿಡ್ತೇನ್ರಿ ಎಲ್ಲ.